BA BSc ಎರಡನೇ ಸೆಮಿಸ್ಟರ್ನ ವಾಯುಗುಣಶಾಸ್ತ್ರದ ಮೂಲ ತತ್ವಗಳು ಈ ಒಂದು ವಿಷಯದ 2023ರ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಕ್ಲಾಸಿನಲ್ಲಿ ಬಿಡಿಸೋಣ. ಮೊದಲು ವಿಭಾಗ ಅದಲ್ಲಿ ಕೆಳಗಿನವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ 50 ಶಬ್ದಗಳಿಗೆ ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ನೀವು ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳಾಗಿವೆ. ಮೊದಲ ಪ್ರಶ್ನೆ ಒಂದು ಓಜೋನ್ ಮಂಡಲ ಅಂತ ಇದೆ. ಈ ಒಂದು ವಾಯುಮಂಡಲದ ವಲಯಗಳಲ್ಲಿ ಸಮೋಷ್ಣ ಮಂಡಲದ ತಳಭಾಗದಲ್ಲಿ ಗರಿಷ್ಠ ಪ್ರಮಾಣದ ಓಜೋನ್ ಅನಿಲವು ಸಾಂದ್ರೀಕೃತವಾಗಿದ್ದು ಆ ಒಂದು ವಲಯವನ್ನು ನಾವು ಓಜೋನ್ ವಲಯವೆಂದು ಕರೆಯುತ್ತೇವೆ. ಇದು ಸಮುದ್ರ ಮಟ್ಟದಿಂದ 15 ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿ ಈ ಒಂದು ಓಜೋನ್ ಅನಿಲ ಹೆಚ್ಚು ಸಂಚಿತವಾಗಿರುತ್ತದೆ. ಇದರ ಮೇಲ್ಮಿತಿಯು 60 ಕಿಲೋಮೀಟರ್ಗಳವರೆಗೂ ವ್ಯಾಪಿಸಿದ್ದು ಇದು ಜೀವಿಗಳ ಸಂರಕ್ಷಣಾ ವಲಯವಾಗಿರುತ್ತದೆ. ಅಂದರೆ ಸೂರ್ಯನ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುವುದರಿಂದ ಭೂ ಮೇಲ್ಮೈಯ ಉಷ್ಣಾಂಶದ ತೀವ್ರತೆಯನ್ನು ನಿಯಂತ್ರಿಸಿ ಈ ಒಂದು ಜೀವರಾಶಿಗಳನ್ನು ಈ ಒಂದು ಓಜೋನ್ ಮಂಡಲ ರಕ್ಷಿಸುವುದು. ಪ್ರಶ್ನೆ 2 ಜಲಾಕರ್ಷಕ ಕೇಂದ್ರಗಳು ಅಂತ ಇದೆ. ಜಲಾಶಯಗಳಲ್ಲಿ ಇರುತ್ತಿರುವಂಥ ನೀರು ಸೂರ್ಯ ಕಿರಣಗಳಿಂದ ಬಾಷ್ಪೀಭವನ ಹೊಂದಿ ಉಂಟಾದಂಥ ನೀರಾವಿ ವಾಯುವಿನೊಂದಿಗೆ ಮೇಲೇರಿದಾಗ ಅಲ್ಲಿರುವಂಥ ಧೂಳಿ ಕಣಗಳು, ಹೊಗೆ, ಸಮುದ್ರ ನೀರಿನ ಉಪ್ಪಿನ ಕಣಗಳು ಇನ್ನೂ ಮೊದಲಾದವು ನೀರಾವಿಯ ತಂಪಿನಿಂದ ಸಾಂದ್ರೀಕರಣಗೊಂಡು ಹನಿಗಳಾಗಲು ಇವು ಬೀಜ ಕಣಗಳಂತೆ ವರ್ತಿಸುತ್ತವೆ. ಇವೇ ಜಲಾಕರ್ಷಕ ಕೇಂದ್ರಗಳಾಗಿವೆ. ಪ್ರಶ್ನೆ 3 ಉಷ್ಣತಾಮಾಪಕ ಅಂತ ಇದೆ. ಉಷ್ಣಾಂಶವನ್ನು ಅಳೆಯುವ ಉಪಕರಣಕ್ಕೆ ನಾವು ಉಷ್ಣತಾಮಾಪಕ ಎಂದು ಕರೆಯುತ್ತೇವೆ. ಈ ಒಂದು ವಾಯುಮಂಡಲದ ಉಷ್ಣತೆಯನ್ನು ಉಷ್ಣತಾಮಾಪಕ ಸಹಾಯದಿಂದ ಸೆಂಟಿಗ್ರೇಡ್ ಮತ್ತು ಫ್ಯಾರನ್ಹೀಟ್ಗಳಲ್ಲಿ ಅಳೆಯಲಾಗುತ್ತದೆ. ಅಲ್ಲದೆ ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್ ಮತ್ತು ರೂಮರ್ ಎಂಬ 4 ಬಗೆಯ ಉಷ್ಣತಾಮಾಪಕಗಳು ಇವೆ. ಪ್ರಶ್ನೆ 4 ಒತ್ತಡ ಪ್ರವಣತೆ ಅಥವಾ ಇಳಿಜಾರು ಅಂತ ಇದೆ. ಇಲ್ಲಿ ಒತ್ತಡ ಪ್ರವಣತೆ ಅಂದರೇನು ಅಂತ ನಾವು ನೋಡಿದಾಗ 2 ಸ್ಥಳಗಳ ನಡುವಣ ವಾಯು ಒತ್ತಡದಲ್ಲಿನ ಬದಲಾವಣೆಯ ಪ್ರಮಾಣಕ್ಕೆ ನಾವು ಒತ್ತಡದ ಪ್ರವಣತೆ ಅಥವಾ ಇಳಿಜಾರು ಎಂದು ಕರೆಯುತ್ತೇವೆ. ವಾಯು ಪ್ರವಾಹದ ವೇಗವು ಒತ್ತಡದ ಪ್ರವಣತೆಗೆ ನೇರವಾಗಿ ಸಂಬಂಧಿಸಿರುತ್ತದೆ. ಅಂದರೆ ಒತ್ತಡದ ಪ್ರವಣತೆಯು ಅಂದರೆ ಇಳಿಜಾರು ಕಡಿದಾಗಿದ್ದರೆ ವಾಯು ಪ್ರವಾಹದ ವೇಗವು ಹೆಚ್ಚಾಗಿರುತ್ತದೆ ಮತ್ತು ಒತ್ತಡದ ಪ್ರವಣತೆಯು ಅಂದರೆ ಇಳಿಜಾರು ಕಡಿಮೆಯಾಗಿದ್ದರೆ ವಾಯು ಪ್ರವಾಹದ ವೇಗವೂ ಸಹ ಕಡಿಮೆಯಾಗಿರುತ್ತದೆ. ಅಂದರೆ ಇಲ್ಲಿ ಒತ್ತಡದ ಪ್ರವಣತೆ ಅಂದರೆ ಇಳಿಜಾರನ್ನು ಅನುಸರಿಸಿಕೊಂಡು ವಾಯು ಪ್ರವಾಹದ ವೇಗ ಅಂದರೆ ವಾಯುವಿನ ವೇಗವು ಹೆಚ್ಚು ಕಡಿಮೆಯಾಗುತ್ತದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 5 ಸ್ಥಳೀಯ ಗಾಳಿಗಳು. ಇಲ್ಲಿ ಸ್ಥಳೀಯ ಗಾಳಿಗಳು ಅಂದರೇನು ಅಂತ ನಾವು ನೋಡಿದಾಗ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಕೆಲವು ಸ್ಥಳೀಯ ಪರಿಸ್ಥಿತಿಯ ಕಾರಣಗಳಿಂದ ಮಾರ್ಪಾಟು ಹೊಂದಿ ಬೀಸುವಂಥ ಮಾರುತಗಳಿಗೆ ನಾವು ಸ್ಥಳೀಯ ಮಾರುತಗಳು ಎಂದು ಕರೆಯುತ್ತೇವೆ. ಭೂಭಾಗ ಮತ್ತು ಜಲಭಾಗಗಳ ಅಸಮಾನ ಹಂಚಿಕೆ ಮತ್ತು ಭೂಸ್ವರೂಪಗಳ ವೈವಿಧ್ಯತೆಗಳ ಪರಿಣಾಮವಾಗಿ ಕಾಯುವಿಕೆ ಮತ್ತು ತಂಪಾಗುವ ಪ್ರಕ್ರಿಯೆಗಳು ಸ್ಥಳೀಯವಾಗಿ ವ್ಯತ್ಯಾಸಗೊಳ್ಳುವವು. ಇದರಿಂದ ವಾಯುವಿನ ಒತ್ತಡದಲ್ಲಿ ವ್ಯತ್ಯಾಸಗೊಂಡು ಈ ಒಂದು ಮಾರುತಗಳು ಬೀಸುತ್ತವೆ. ಇವುಗಳೇ ಸ್ಥಳೀಯ ಮಾರುತಗಳು ಆಗಿವೆ. 2 ಅಂಕದ ಕೊನೆಯ ಪ್ರಶ್ನೆ 6 ಪರ್ವತ ಮಳೆ. ತೇವಾಂಶಭರಿತ ವಾಯು ಬೀಸುವ ಮಾರ್ಗದಲ್ಲಿ ಎತ್ತರವಾದಂಥ ಪರ್ವತ ಸರಣಿ, ಕಡಿದಾದ ಪ್ರಸ್ಥಭೂಮಿ ಅಥವಾ ಬೆಟ್ಟ ಗುಡ್ಡಗಳು ಎದುರಾದಾಗ ವಾಯು ಅದರ ಮೇಲೇರುತ್ತದೆ. ಮೇಲೇರಿದಂತೆ ವಾಯುವಿನ ಒತ್ತಡವು ಇಳಿಯುತ್ತದೆ. ಇದರಿಂದ ವಾಯು ವಿಸ್ತರಣೆಗೊಳ್ಳುವುದು. ನಿರ್ದಿಷ್ಟವಾದ ಎತ್ತರದಲ್ಲಿ ವಾಯು ತಂಪಾಗಿ ಸಂಪೂರಿತಗೊಳ್ಳುವುದು. ನಂತರ ಅದು ಘನೀಭವಿಸಿ ಮೋಡಗಳು ನಿರ್ಮಾಣ ಹೊಂದಿ ಮಳೆ ಬೀಳುವುದು. ಇದನ್ನೇ ನಾವು ಪರ್ವತ ಮಳೆ
ಅಥವಾ ಪ್ರತಿರೋಧ ಮಳೆ ಎಂದು ಕರೆಯುತ್ತೇವೆ. ಇಂತಹ ಮಳೆ ಸಾಮಾನ್ಯವಾಗಿ ಸಮುದ್ರ ಸಾಗರಗಳ ಸಮೀಪದಲ್ಲಿರುವಂಥ ಪರ್ವತಗಳು, ಪ್ರಸ್ಥಭೂಮಿ ಮುಂತಾದ ಎತ್ತರವಾದಂಥ ಭೂಭಾಗಗಳ ಮಾರುತಾಭಿಮುಖ ಪಾರ್ಶ್ವ ಅಂದರೆ ಮಾರುತಗಳಿಗೆ ಎದುರಾದಂಥ ಪಾರ್ಶ್ವ ಭಾಗದಲ್ಲಿ ಮತ್ತು ಶಿಖರಾಗ್ರ ಭಾಗಗಳಲ್ಲಿ ಹೆಚ್ಚು ಮಳೆ ಬೀಳುವುದು. ಈ ಒಂದು ಮಳೆಯೇ ಪರ್ವತ ಮಳೆಯಾಗಿದೆ. ಈ ತೆರನಾಗಿ ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ನೀವು ಪರೀಕ್ಷೆಯಲ್ಲಿ ಕೇವಲ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ವಿಭಾಗ ಬ, ಈ ಕೆಳಗಿನ ಬೇಕಾದ 4ಕ್ಕೆ 200 ಶಬ್ದಗಳಿಗೆ ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗಳಿಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳಾಗಿದೆ. ಇದರಲ್ಲಿ ಮೊದಲ ಪ್ರಶ್ನೆ 7, ವಾಯುಗುಣಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತ ಇದೆ. ಈ ಒಂದು ವಾಯುಗುಣಶಾಸ್ತ್ರವು ಬಹಳ ವ್ಯಾಪಕವಾದಂಥ ಅಂದರೆ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿದೆ. ಅದು ಅನೇಕ ಉಪವಿಭಾಗಗಳನ್ನು ಒಳಗೊಂಡಿದೆ. ಅವುಗಳೆಂದರೆ 1 ಪ್ರಾದೇಶಿಕ ವಾಯುಗುಣ ವಿಜ್ಞಾನ, 2 ಸಮಗ್ರ ವಾಯುಗುಣ ವಿಜ್ಞಾನ, 3 ಭೌತಿಕ ವಾಯುಗುಣ ವಿಜ್ಞಾನ, 4 ಗತಿಶೀಲ ವಾಯುಗುಣ ವಿಜ್ಞಾನ, 5 ಅನ್ವಯಿಕ ವಾಯುಗುಣ ವಿಜ್ಞಾನ ಮತ್ತು 6 ಐತಿಹಾಸಿಕ ವಾಯುಗುಣ ವಿಜ್ಞಾನ. ಈ ಎಲ್ಲ ವಿಜ್ಞಾನಗಳು ಈ ಒಂದು ವಾಯುಗುಣಶಾಸ್ತ್ರದ ವ್ಯಾಪ್ತಿಯಲ್ಲಿ ಇರುವುದರಿಂದ ಈ ಒಂದು ವಾಯುಗುಣಶಾಸ್ತ್ರದ ವ್ಯಾಪ್ತಿ ನಾವು ವಿಶಾಲವಾಗಿದೆ ಅಥವಾ ವ್ಯಾಪಕವಾಗಿದೆ ಎಂದು ಹೇಳಬೇಕು. ಈ ಒಂದು 6 ಅಂಶಗಳನ್ನು ನೀವು ವಿವರವಾಗಿ ವಿವರಿಸಬೇಕು. ಪ್ರಶ್ನೆ 8, ಸೌರಶಾಖದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ ಅಂತ ಇದೆ. ಈ ಒಂದು ಭೂಮಿಯ ಮೇಲ್ಮೈಯು ಪಡೆಯುವಂಥ ಸೌರಶಾಖದ ಪ್ರಮಾಣವು ಎಲ್ಲ ಭಾಗಗಳಲ್ಲೂ ಒಂದೇ ರೀತಿಯಾಗಿರದೆ ಅದು ಸ್ಥಳದಿಂದ ಸ್ಥಳಕ್ಕೆ ಹೋದಂತೆ ಮತ್ತು ಕಾಲದಿಂದ ಕಾಲಕ್ಕೆ ವ್ಯತ್ಯಾಸಗೊಳ್ಳುವುದು. ಇದಕ್ಕೆ ಹಲವಾರು ಕಾರಣಗಳು ಇದ್ದು, ಅಂದರೆ ಈ ಒಂದು ಸೌರಶಾಖ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ಮತ್ತು ಕಾಲದಿಂದ ಕಾಲಕ್ಕೆ ಹೋದಂತೆ ವ್ಯತ್ಯಾಸಗೊಳ್ಳಲು, ಅಂದರೆ ಈ ಒಂದು ಸೌರಶಾಖದ ಮೇಲೆ ಪ್ರಭಾವ ಬೀರುವಂಥ ಆ ಒಂದು ಅಂಶಗಳು ಯಾವುವು ಅಂತ ನಾವು ನೋಡಿದಾಗ 1 ಸೂರ್ಯಕಿರಣಗಳ ಕೋನ, 2 ಹಗಲಿನ ಅವಧಿ, 3 ಭೂಮಿ ಮತ್ತು ಸೂರ್ಯನ ಅಂತರ ಮತ್ತು 4 ವಾಯುಮಂಡಲದ ಪ್ರಭಾವ. ಈ 4 ಅಂಶಗಳು ಈ ಒಂದು ಸೌರಶಾಖದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಆಗಿವೆ. ಇವುಗಳನ್ನು ನೀವು ವಿವರವಾಗಿ ವಿವರಿಸಬೇಕು. ಪ್ರಶ್ನೆ 9, ವಾಯುಮಂಡಲದ ಉಷ್ಣಾಂಶದ ಸಮತಲ ಹಂಚಿಕೆಯನ್ನು ವಿವರಿಸಿ ಅಂತ ಇದೆ. ಭೂ ಮೇಲ್ಮೈನ ಎಲ್ಲ ಭಾಗಗಳಲ್ಲೂ ಉಷ್ಣಾಂಶವು ಒಂದೇ ಸಮನಾಗಿ ಹಂಚಿಕೆಯಾಗಿರದೆ ಅದು ಪ್ರಾದೇಶಿಕವಾಗಿ, ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ವ್ಯತ್ಯಾಸಗೊಳ್ಳುವುದು. ಸಾಮಾನ್ಯವಾಗಿ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಈ ಒಂದು ಉಷ್ಣಾಂಶವು ಕಡಿಮೆಯಾಗುವುದು. ಅಲ್ಲದೆ ಅದು ದೈನಿಕ ಮತ್ತು ವಾರ್ಷಿಕವಾಗಿಯೂ ಸಹ ವ್ಯತ್ಯಾಸಗೊಳ್ಳುವುದು. ಇದನ್ನೇ ನಾವು ಉಷ್ಣಾಂಶದ ಸಮತಲ ಹಂಚಿಕೆ ಎಂದು ಕರೆಯುತ್ತೇವೆ. ಈ ರೀತಿ ಉಷ್ಣಾಂಶದ ಸಮತಲ ಹಂಚಿಕೆಯನ್ನು ನಿಯಂತ್ರಿಸುವಂಥ ಅಥವಾ ಈ ರೀತಿ ಉಷ್ಣಾಂಶದ ಸಮತಲ ಹಂಚಿಕೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ವಿಭಿನ್ನ ಅಂದರೆ ವ್ಯತ್ಯಾಸವಾಗಿರುವುದನ್ನು ಸೂಚಿಸುವಂಥ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ 1 ಭೂಮಿ ಮತ್ತು ಜಲಭಾಗಗಳು, 2 ಅಕ್ಷಾಂಶ, 3 ಋತುಗಳು, 4 ಮಾರುತಗಳು, 5 ಸಾಗರ ಪ್ರವಾಹಗಳು, 6 ಭೂಮೇಲ್ಮೈ. ಇದರಲ್ಲಿ ಆ ಒಂದು ಭೂಮೇಲ್ಮೈ ಹೊಂದಿರುತ್ತಿರುವಂಥ ಇಳಿಜಾರು ಮತ್ತು ಆ ಒಂದು ಭೂಮೇಲ್ಮೈ ಹೊಂದಿರುತ್ತಿರುವಂಥ ಮಣ್ಣು ಮತ್ತು ವನಸ್ಪತಿ ಅಂದರೆ ಕಾಡು ಅಥವಾ ಸಸ್ಯವರ್ಗ ಅಥವಾ ಅರಣ್ಯ, ಇದನ್ನು ಅನುಸರಿಸಿಕೊಂಡು ಅಲ್ಲಿ ಉಷ್ಣಾಂಶ ಹಂಚಿಕೆಯಾಗಿರುತ್ತದೆ. 7 ಮೋಡಗಳು ಮತ್ತು ಮಳೆ, 8 ಸಮುದ್ರ ಮಟ್ಟದಿಂದ ಎತ್ತರ, 9 ಸಮುದ್ರ ಸಾಮೀಪ್ಯ, 10 ಪರ್ವತಗಳು ಮತ್ತು 11 ಹಿಮ. ಈ 11 ಅಂಶಗಳು ಈ ಒಂದು ವಾಯುಮಂಡಲದ ಉಷ್ಣಾಂಶದ ಸಮತಲ ಹಂಚಿಕೆ ಇದರ ಮೇಲೆ ಪ್ರಭಾವ ಬೀರುವುದಲ್ಲದೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ಈ ಒಂದು ಉಷ್ಣಾಂಶದ ಸಮತಲ ಹಂಚಿಕೆ ವಿಭಿನ್ನ ಆಗಿರಲಿಕ್ಕೆ ಈ 11 ಅಂಶಗಳು ಕಾರಣವಾಗಿವೆ. ಇವುಗಳನ್ನು ನೀವು ವಿವರವಾಗಿ ವಿವರಿಸಬೇಕು.
ಪ್ರಶ್ನೆ, ವಾಯುಮಂಡಲದ ಒತ್ತಡ ಪಟ್ಟಿಗಳನ್ನು ವಿವರಿಸಿರಿ ಅಂತ ಇದೆ. ಈ ಒಂದು ಒತ್ತಡದ ಸಮತಲ ಹಂಚಿಕೆಯು ಒಂದೇ ರೀತಿಯಾಗಿರದೆ ವಿವಿಧ ಭೌಗೋಳಿಕಾಂಶಗಳ ಪರಿಣಾಮದಿಂದ ಕಾಲಕಾಲಕ್ಕೆ ಮತ್ತು ಪ್ರಾದೇಶಿಕವಾಗಿ ವ್ಯತ್ಯಾಸಗೊಳ್ಳುವುದು. ಭೂಗೋಳದಲ್ಲಿ 4 ಅಧಿಕ ಒತ್ತಡ ಮತ್ತು 3 ಕಡಿಮೆ ಒತ್ತಡ ಪಟ್ಟಿಗಳು ಇವೆ. ಅವುಗಳೆಂದರೆ 1 ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, 2 ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು ಅಂದರೆ ಉತ್ತರ ಗೋಲಾರ್ಧದಲ್ಲಿರುತ್ತಿರುವಂಥ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿರುತ್ತಿರುವಂಥ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಅಂತ 2 ಒತ್ತಡ ಪಟ್ಟಿಗಳು. ಇನ್ನು 3 ಉಪಧ್ರುವದ ಕಡಿಮೆ ಒತ್ತಡದ ಪಟ್ಟಿಗಳು. ಇವು ಸಹ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧ ಎರಡೂ ಗೋಲಾರ್ಧದಲ್ಲಿ ಕಂಡುಬರುತ್ತಿರುವಂಥ 2 ಕಡಿಮೆ ಒತ್ತಡ ಪಟ್ಟಿಗಳಾಗಿವೆ. ಇನ್ನು 4 ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಇವು ಸಹ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧ ಎರಡೂ ಗೋಲಾರ್ಧದಲ್ಲಿ ಕಂಡುಬರುತ್ತಿರುವಂಥ ಅಧಿಕ ಒತ್ತಡದ 2 ಪಟ್ಟಿಗಳಾಗಿವೆ. ಒಟ್ಟು 4 ಅಧಿಕ ಒತ್ತಡ ಮತ್ತು 3 ಕಡಿಮೆ ಒತ್ತಡ, ಈ ತೆರನಾಗಿ ಒಟ್ಟು 7 ಒತ್ತಡ ಪಟ್ಟಿಗಳು ಕಂಡುಬರುತ್ತಿದ್ದು ಇವುಗಳನ್ನು ವಿವರವಾಗಿ ವಿವರಿಸಬೇಕು. 5 ಅಂಕದ ಕೊನೆಯ ಪ್ರಶ್ನೆ 11, ಮೋಡಗಳು ಮತ್ತು ಅದರ ಪ್ರಕಾರಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಜಲಾಕರ್ಷಕ ಕೇಂದ್ರಗಳಿಂದ ಅಥವಾ ಬೀಜ ಕಣಗಳಿಂದ ಉಂಟಾದ ಸೂಕ್ಷ್ಮ ಹನಿಗಳ ಸಂಚಯನಗಳೇ ಮೋಡಗಳಾಗಿವೆ. ಆಕಾಶದಲ್ಲಿ ಹಿಂಜಿದ ಅರಳೆಯಂತೆ ಚಿಕ್ಕ ಪುಟ್ಟ ಬಿಳಿಯ ದ್ವೀಪಗಳಂತೆ ಅನೇಕ ಮೋಡಗಳು ಕಂಡುಬರುತ್ತವೆ. ಅವು ಕೋಟಿಗಟ್ಟಲೆ ಸೂಕ್ಷ್ಮ ನೀರಿನ ಹನಿಗಳಿಂದ ಕೂಡಿರುತ್ತವೆ. ಇವುಗಳೇ ಮೋಡಗಳು ಆಗಿವೆ. ಅಂದಮೇಲೆ ಈ ಒಂದು ಮೋಡಗಳ ಪ್ರಕಾರಗಳನ್ನು ನೋಡಿದಾಗ ಮೋಡಗಳನ್ನು ಅವುಗಳ ಉತ್ಪತ್ತಿ, ಆಕಾರ ಮತ್ತು ಎತ್ತರದ ಆಧಾರದ ಮೇಲಿಂದ ನಾವು ಮುಖ್ಯವಾಗಿ 5 ಭಾಗಗಳಾಗಿ ವರ್ಗೀಕರಿಸುತ್ತೇವೆ. ಅದರಲ್ಲಿ ಮೊದಲಿಗೆ 1 ಎತ್ತರ ಮೋಡಗಳು. ಎತ್ತರ ಮೋಡಗಳಲ್ಲಿ 3 ತೆರನಾದಂಥ ಮೋಡಗಳಿವೆ. 1 ಕುಂತಲ ಮೋಡ, 2 ಕುಂತಲ ಪದರು ಮೋಡ, 3 ಕುಂತಲ ರಾಶಿ ಮೋಡ ಅಂತ. ಇನ್ನು 2 ಮಧ್ಯಮ ಮೋಡಗಳು. ಇದರಲ್ಲಿ 1 ಉನ್ನತ ಪದರು ಮೋಡ, 2 ಉನ್ನತ ರಾಶಿ ಮೋಡ ಅಂತ ಇದ್ದರೆ 3 ಕೆಳ ಮೋಡಗಳು. ಇದರಲ್ಲಿ 1 ಪದರು ರಾಶಿ ಮೋಡ, 2 ಪದರು ಮೋಡ, 3 ವೃಷ್ಟಿ ಪದರು ಮೋಡ ಅಂತ ಇದ್ದರೆ 4 ಊರ್ಧ್ವಮುಖ ಬೆಳವಣಿಗೆ ಮೋಡಗಳು ಅಂತ ಇದೆ. ಇದರಲ್ಲಿ 1 ರಾಶಿ ಮೋಡ ಮತ್ತು 2 ರಾಶಿ ವೃಷ್ಟಿ ಮೋಡ ಅಂತ ಇದ್ದರೆ ಕೊನೆಯದಾಗಿ 5 ಇತರ ಮೋಡಗಳು. ಇದರಲ್ಲಿ 1 ಚಿಪ್ಪು ಮೋಡ ಮತ್ತು 2 ರಾತ್ರಿ ಹೊಳೆಯುವ ಮೋಡ. ಈ ತೆರನಾಗಿ ಈ ಒಂದು ಮೋಡಗಳನ್ನು 11 ವಿಧಗಳನ್ನಾಗಿ ನಾವು ವರ್ಗೀಕರಿಸುತ್ತೇವೆ. ಇವುಗಳನ್ನು ವಿವರವಾಗಿ ವಿವರಿಸಬೇಕು. ಇಲ್ಲಿ ನಾವು 5 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ನೀವು ಪರೀಕ್ಷೆಯಲ್ಲಿ ಕೇವಲ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ವಿಭಾಗ ಖ, ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 3ಕ್ಕೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳಾಗಿವೆ. ಮೊದಲ ಪ್ರಶ್ನೆ 12, ವಾಯುಮಂಡಲದ ಉಗಮ ಮತ್ತು ಸಂಯೋಜನೆಯನ್ನು ವಿವರಿಸಿರಿ ಅಂತ ಇದೆ. ಮೊದಲಿಗೆ ಈ ಒಂದು ವಾಯುಮಂಡಲದ ಉಗಮವನ್ನು ನಾವು ನೋಡಿದಾಗ ಭೂ ಮೇಲ್ಮೈಯಿಂದ ಬಾಹ್ಯಾಕಾಶದೆಡೆಗೆ ಈ ಒಂದು ವಾಯುಮಂಡಲವು 1600 ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ ಅಥವಾ ವ್ಯಾಪಿಸಿದೆ. ಪ್ರಸ್ತುತ ವಾಯುಮಂಡಲವು ಪ್ರಾಗ್ಜೀವಿ ಕಲ್ಪದಲ್ಲಿ ಅಂದರೆ ಕ್ಯಾಂಬ್ರಿಯನ್ ಯುಗ 580ರಿಂದ 600 ದಶಲಕ್ಷ ವರ್ಷಗಳ ಹಿಂದೆ ರೂಪ ತಳೆದಿರಬಹುದೆಂದು ಊಹಿಸಲಾಗಿದೆ. ಈ ಒಂದು ವಾಯುಮಂಡಲದ ವಿವಿಧ ಅನಿಲಗಳ ಪ್ರಮಾಣವು ಕ್ಯಾಂಬ್ರಿಯನ್ ಯುಗದಿಂದ ಇಂದಿನವರೆಗೂ ಪ್ರಾಣಿ ಮತ್ತು ಸಸ್ಯ ವರ್ಗಗಳಿಂದ ಬಳಸಲ್ಪಟ್ಟು ಪುನರ್ ನವೀಕರಣವನ್ನು ಹೊಂದಿವೆ ಎಂದು ನಾವು ಹೇಳಬಹುದು. ಇನ್ನು ಈ ಒಂದು ವಾಯುಮಂಡಲದ ಸಂಯೋಜನೆಯನ್ನು ನೋಡಿದಾಗ ವಾಯುಮಂಡಲವು ಅನೇಕ ಅನಿಲಗಳ ಭೌತಿಕ ಮಿಶ್ರಣವಾಗಿದೆ. ಅದು ಅಪರಿಮಿತವಾದ ಘನ ಮತ್ತು ದ್ರವ ವಸ್ತುಗಳ ಕಣಗಳನ್ನು ಹೊಂದಿದೆ. ಇವುಗಳನ್ನು ಒಟ್ಟುಗೂಡಿಸಿ ನಾವು ಹಾರಾಡುವ ಸೂಕ್ಷ್ಮ ಕಣಗಳು ಎಂದು ಕರೆಯುತ್ತೇವೆ.
ಈ ಒಂದು ವಾಯುಮಂಡಲದ ಸಂಯೋಜನೆಯನ್ನು ನಾವು 3 ಮುಖ್ಯ ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1 ಅನಿಲಗಳು, 2 ನೀರಾವಿ ಮತ್ತು 3 ಸೂಕ್ಷ್ಮ ಕಣಗಳು ಅಂತ ಇವುಗಳನ್ನು ವಿವರವಾಗಿ ವಿವರಿಸಬೇಕು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರವಾದಂಥ ವಿಷಯವನ್ನು ತಿಳಿದುಕೊಳ್ಳಲು ಇದೇ ನಮ್ಮ ಚಾನಲಲ್ಲಿ ಇರುತ್ತಿರುವಂಥ ವಾಯುಮಂಡಲದ ಸಂಯೋಜನೆ ಅನ್ನುವಂಥ ವಿಡಿಯೋವನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಪ್ರಶ್ನೆ 13. ವಾಯುಮಂಡಲದ ಕಾಯುವಿಕೆ ಮತ್ತು ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಇದೆ. ಈ ಒಂದು ವಾಯುಮಂಡಲವು ಮುಖ್ಯವಾಗಿ 4 ಕ್ರಿಯೆಗಳಿಂದ ಅಂದರೆ 4 ಪ್ರಕ್ರಿಯೆಗಳಿಂದ ಕಾಯುತ್ತದೆ ಮತ್ತು ತಂಪಾಗುತ್ತದೆ. ಅವುಗಳೆಂದರೆ 1 ಸಂವಹನ, 2 ವಿಕಿರಣ, 3 ಪ್ರಚಲನ ಮತ್ತು 4 ಸಮತಲ ಚಲನೆಯಾಗಿದೆ. ಈ 4 ಅಂಶಗಳನ್ನು ವಿವರವಾಗಿ ವಿವರಿಸಬೇಕು. ಪ್ರಶ್ನೆ 14. ನಿರಂತರ ಗಾಳಿಗಳ ಕುರಿತು ಬರೆಯಿರಿ ಅಂತ ಇದೆ. ಇಲ್ಲಿ ಮೊದಲಿಗೆ ನಿರಂತರ ಗಾಳಿಗಳು ಅಂದರೆ ಏನು ಅಂತ ನಾವು ನೋಡಿದಾಗ, ಭೂ ಮೇಲ್ಮೈಗೆ ಸಮಾನಾಂತರವಾಗಿ ವರ್ಷದ ಎಲ್ಲ ಕಾಲಗಳಲ್ಲೂ ನಿರಂತರವಾಗಿ ಮತ್ತು ನಿಶ್ಚಿತ ದಿಕ್ಕಿನಲ್ಲಿ ಬೀಸುವಂಥ ಮಾರುತಗಳನ್ನು ನಾವು ನಿರಂತರ ಗಾಳಿಗಳು ಅಥವಾ ಮಾರುತಗಳೆಂದು ಕರೆಯುತ್ತೇವೆ. ಅಧಿಕ ಒತ್ತಡವುಳ್ಳ ಪ್ರದೇಶಗಳಿಂದ ಕಡಿಮೆ ಒತ್ತಡವುಳ್ಳ ಪ್ರದೇಶಗಳ ಕಡೆಗೆ ಸದಾ ಬೀಸುವುದರಿಂದ ಇವುಗಳನ್ನು ಭೂಮಂಡಲದ ಮಾರುತಗಳೆಂದೂ ಸಹ ಕರೆಯುವರು. ಇವು ನಿರಂತರ ಮತ್ತು ನಿಶ್ಚಿತ ಮಾರುತಗಳಾಗಿದ್ದರೂ ಸಹ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಇವು ಸ್ವಲ್ಪ ಬದಲಾವಣೆಗೊಳ್ಳುವವು. ಈ ಒಂದು ನಿರಂತರ ಮಾರುತಗಳ ವಿಧಗಳನ್ನು ನಾವು ನೋಡಿದಾಗ ಅವು ಬೀಸುವ ದಿಕ್ಕು ಮತ್ತು ಪ್ರದೇಶಗಳ ಆಧಾರದ ಮೇಲಿಂದ ನಿರಂತರ ಮಾರುತಗಳನ್ನು ನಾವು 3 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. 1 ವಾಣಿಜ್ಯ ಅಥವಾ ವ್ಯಾಪಾರಿ ಗಾಳಿಗಳು, 2 ಪ್ರತಿ ವಾಣಿಜ್ಯ ಅಥವಾ ಪ್ರತಿ ವ್ಯಾಪಾರಿ ಗಾಳಿಗಳು ಮತ್ತು 3 ಧ್ರುವೀಯ ಗಾಳಿಗಳು ಎಂದು 3 ವಿಧಗಳಾಗಿ ವಿಂಗಡಿಸುತ್ತೇವೆ. ಇವುಗಳನ್ನು ನೀವು ವಿವರವಾಗಿ ವಿವರಿಸಬೇಕು. ಕೊನೆಯ ಪ್ರಶ್ನೆ 15. ಪ್ರವಾಹಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದೆ. ಮೊದಲಿಗೆ ಈ ಒಂದು ಪ್ರವಾಹಗಳಿಗೆ ಕಾರಣಗಳು ಏನು ಅಂತ ನಾವು ನೋಡಿದಾಗ, ಪ್ರವಾಹಗಳು ನೈಸರ್ಗಿಕ ಮತ್ತು ಮಾನವ ಪ್ರೇರಿತ ಎರಡೂ ಕಾರಣಗಳಿಂದ ಸಂಭವಿಸುತ್ತವೆ. ನೈಸರ್ಗಿಕ ಕಾರಣಗಳಲ್ಲಿ 1 ಭಾರೀ ಮತ್ತು ನಿರಂತರ ಮಳೆ ಹಾಗೂ ಹಿಮ ಕರಗುವಿಕೆ, 2 ಮೇಘಸ್ಫೋಟ, 3 ಚಂಡಮಾರುತಗಳು, 4 ವಿಸ್ತಾರವಾದ ಅಚ್ಚುಕಟ್ಟು ಪ್ರದೇಶ, 5 ನದಿಗಳ ಪ್ರವಾಹಗಳಿಗೆ ಪ್ರತಿಬಂಧ, 6 ನದಿ ತಿರುವುಗಳು ಅಂತ ಇದ್ದು, ಈ 6 ಅಂಶಗಳು ಪ್ರವಾಹ ಉಂಟಾಗಲಿಕ್ಕೆ ಕಾರಣವಾದಂಥ ನೈಸರ್ಗಿಕ ಅಂಶಗಳಾದರೆ, ಇನ್ನು ಮಾನವ ಪ್ರೇರಿತ ಕಾರಣಗಳನ್ನು ನೋಡೋಣ. ಮಾನವ ಪ್ರೇರಿತ ಕಾರಣಗಳಲ್ಲಿ ಮೊದಲನೆಯದು ಮಾನವನ ಕಾರ್ಯಚಟುವಟಿಕೆಗಳಿಂದ ನದಿ ಕಣಿವೆಗಳಲ್ಲಿ ಹೂಳು ತುಂಬುವುದು ಅಂತ ಇದ್ದರೆ, 2 ಅಣೆಕಟ್ಟುಗಳ ನಿರ್ಮಾಣ ಮತ್ತು 3 ಇತರೆ ಅಂಶಗಳು. ಇವು ಪ್ರವಾಹ ಉಂಟಾಗಲಿಕ್ಕೆ ಮಾನವ ಪ್ರೇರಿತ ಕಾರಣಗಳಾಗಿವೆ. ಇನ್ನು ಈ ಒಂದು ಪ್ರವಾಹಗಳಿಂದ ಆಗುವಂಥ ಪರಿಣಾಮಗಳು ಏನು ಅಂತ ನೋಡಿದಾಗ, ಈ ಒಂದು ಪ್ರವಾಹಗಳಿಂದ ಅನುಕೂಲ ಮತ್ತು ಪ್ರತಿಕೂಲ ಎರಡೂ ಕಂಡುಬರುತ್ತದೆ. ಮೊದಲಿಗೆ ಈ ಒಂದು ಪ್ರವಾಹದಿಂದ ಆಗ್ತಾ ಇರುತ್ತಿರುವಂಥ ಪರಿಣಾಮಗಳಲ್ಲಿ ಅನುಕೂಲಗಳು ಏನು ಅಂತ ನೋಡಿದಾಗ, 1 ಫಲವತ್ತಾದ ಹೊಸ ಮೆಕ್ಕಲು ಸಂಚಯವಾಗಿ ಮಣ್ಣು ಸಮೃದ್ಧವಾಗುತ್ತದೆ. 2 ಈ ಒಂದು ಪ್ರವಾಹದಿಂದ ಬತ್ತಿದ ಜಲಾಶಯ ಅಂದರೆ ಕೆರೆ, ಬಾವಿ ಮತ್ತು ಹೊಂಡಗಳು ತುಂಬುತ್ತವೆ. 3 ಜನರಿಗೆ ಮತ್ತು ಪಶು ಪಕ್ಷಿಗಳಿಗೆ ಕುಡಿಯಲು ನೀರು ದೊರೆಯುವುದು. 4 ನೀರಾವರಿಗೆ ನೀರು ಲಭ್ಯವಾಗುವುದು. 5 ಅಂತರ್ಜಲ ಮಟ್ಟ ಏರುತ್ತದೆ. 6 ನದಿ ಪಾತ್ರದಲ್ಲಿ ಮರಳು, ಶಿಲೆ ಮತ್ತು ಮಣ್ಣು ಸಂಚಯವಾಗಿ ಕಟ್ಟಡ ನಿರ್ಮಾಣಕ್ಕೆ ಉಪಯುಕ್ತವಾಗುವುದು. ಈ 6 ಅಂಶಗಳು ಪ್ರವಾಹಗಳಿಂದ ಆಗ್ತಾ ಇರುತ್ತಿರುವಂಥ ಪರಿಣಾಮಗಳಲ್ಲಿ ಅನುಕೂಲಗಳು. ಆದರೆ ಇನ್ನು ಈ ಒಂದು ಪ್ರವಾಹದಿಂದ ಆಗ್ತಾ ಇರುತ್ತಿರುವಂಥ ಪರಿಣಾಮಗಳಲ್ಲಿ ಪ್ರತಿಕೂಲಗಳು ಏನು ಅಂತ ನಾವು ನೋಡಿದಾಗ, 1 ಮಾನವ ಮತ್ತು ಪ್ರಾಣಿಗಳ ಜೀವಹಾನಿ, 2 ವಸತಿಗಳು ಹಾಳಾಗುತ್ತವೆ, 3 ಕೃಷಿ ಭೂಮಿಯ ಮಣ್ಣು ಮತ್ತು ಬೆಳೆಗಳು ಕೊಚ್ಚಿಕೊಂಡು ಹೋಗುತ್ತವೆ,
4 ಸಂಚಾರ ಮಾರ್ಗಗಳು ಧ್ವಂಸವಾಗುತ್ತವೆ. 5 ವಿದ್ಯುತ್ ಮತ್ತು ನೀರು ಸರಬರಾಜು ನಿಂತು ಹೋಗುತ್ತದೆ. 6 ಒಳಚರಂಡಿ ವ್ಯವಸ್ಥೆ ಹದಗೆಡುತ್ತದೆ. 7 ಪರಿಸರ ನಾಶವಾಗುತ್ತದೆ. ಮತ್ತು ಕೊನೆಯದಾಗಿ 8 ಪ್ರವಾಹಗಳಿಂದ ಜಲ ಮಾಲಿನ್ಯವಾಗಿ ಅನೇಕ ಸೋಂಕು ರೋಗಗಳು ಹರಡುತ್ತವೆ. ಈ ಎಲ್ಲ ಅಂಶಗಳನ್ನು ವಿವರವಾಗಿ ವಿವರಿಸಬೇಕು. ಇಲ್ಲಿ ನಾವು 4 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ನೀವು ಪರೀಕ್ಷೆಯಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಈ ತೆರನಾಗಿ 2023ರ ಪ್ರಶ್ನೆ ಪತ್ರಿಕೆ ಇದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.